ಈ ನಾಡಿ ಮಿಡ್ತಾನ ಅವ್ರು ಅರ್ಥ ಮಾಡ್ಕೋಬೇಕು ಅಂದರೆ ಅವ್ರಿಗೆ 20 ವರ್ಷ ಬೇಕು. ಸಮರ್ಥ ಅಭ್ಯರ್ಥಿ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಇದೇ ವಿಚಾರ. ಯೋಗೀಶ್ಗಾದ್ರೆ ಚನ್ನಪಟ್ಟಣದಲ್ಲಿ ಏನು ಸಮಸ್ಯೆ ಅಂತ ಗೊತ್ತು, ಡಾಕ್ಟ್ರಿಗೆ ಗೊತ್ತಾ? ಕುಮಾರಸ್ವಾಮಿಗಾದ್ರೆ ರಾಮನಗರ ಸಮಸ್ಯೆ ಗೊತ್ತು. ಇವ್ರು ಹೇಳ್ಕೊಡಕ್ಕಾಯ್ತದ? ಹೋಗಿ ಈ ಸಮಸ್ಯೆ ಇದೆ ನೀನು ಹಿಂಗೆ ಮಾಡಿ ಕೆಲಸ ಅಂತ ಹೇಳ್ಕೊಡಕ್ಕಾಯ್ತದ? ರಾಜಕಾರಣ ಮಾಡಕ್ಕೆ ಬಂದಿದ್ದಾರಲ್ಲ. ರಾಜಕಾರಣ ಮಾಡೋಕ್ಕೆ ಎಲ್ರಿಗೂ ತೇವಲು, ಎಲ್ರಿಗೂ ಆಸೆ, ನಾನೇನೋ ಆಗ್ಬಿಡ್ಬೇಕು, ನಾನೇನೋ ರಾಜಕಾರಣದಲ್ಲಿ ಆಗ್ಬಿಡ್ಬೇಕು. ರಾಜಕಾರಣ ಅದು ಮುಳ್ಳಿನ ಹಾಸಿಗೆ. ಈಗ ನೋಡಿ, ನಾನು ಎಷ್ಟು ಸರಿ ಮಾಡಿದ್ದೀನಿ ವಾಟ್ಸಪ್ ಲೈವ್ ಮೀಟಿಂಗ್ನ, ನೀವು ಕಂಡಂಗೆ ವಾರಕ್ಕೆ 2 ಸರಿ ಮಾಡಿದ್ದೀನಿ. ಯಾಕಂದರೆ ಆ ಫೋನ್ ಕಾಲ್ಸ್ಗಳು ಬರ್ತಾ ಇದ್ರೆ ನಾವು ತಡ್ಕೊಳಕ್ಕಾಗಲ್ಲ, ಅದು ಅವ್ರ ಕೈಲಿ ಆಯ್ತದ? ಈಗ MP DK ಸುರೇಶ್ ಅವ್ರ ಆಫೀಸಿಂದ ನಮಗೆ ಮೆಸೇಜ್ ಬಂದೈತೆ, ಇಲ್ಲಿ ಸಮಸ್ಯೆ ಐತೆ ನೋಡಿ, ಅದು ಬಗೆಹರಿಸಿ ಅಂತ. ಸೊ ವೈಟ್ ಕಾಲರ್ ಪೀಪಲ್ಸ್ ಕಾಂಟ್ ಡೂ ಪೊಲಿಟಿಕ್ಸ್. ಪೊಲಿಟಿಷಿಯನ್ಸ್ ನಮ್ಮ ಥರ ಕೇಸ್ ಏನೋ ಹಳೆ ಬಟ್ಟೆ ಹಾಕ್ಕೊಂಡು ಬೀದಿಲಿ ನಿಂತ್ಕೊಂಡು ಜನಗಳ ಜೊತೆ ಸೇರ್ಕೊಂಡಾಗಲೇ ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ. ಚೆನ್ನಾಗಿ ಮಾತಾಡ್ಬೋದು ಅವರು, ಮಾತು ಚೆನ್ನಾಗಿ ಕಲಿತು. ಯಾಕಂದರೆ ಇದನ್ನು ಇಂಟೆಲೆಕ್ಚುವಲ್ ಬುದ್ಧಿವಂತರು, ಅವ್ರು ಭಾಷಣ ಮಾಡೋದು, ಭಾಷಣದಿಂದ ಜನಗಳನ್ನ ಆಕರ್ಷಣೆ ಮಾಡೋದು.